ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜಯಂತಿ ಉತ್ಸವ. ನಾಡಿನಾದ್ಯಂತ ಆ ತಾಯಿಯ ಒಂದು ಜಯಂತಿಯನ್ನು ಎಲ್ಲ ಶರಣೆಯರು ಆಚರಣೆ ಮಾಡ್ತಾರೆ. ಅಕ್ಕ ಮಹಾದೇವಿ ತಾಯಿಯವರು ಈಗಿನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಉಡುತಡಿ ಎಂಬ ಗ್ರಾಮದಲ್ಲಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ತಾಯಿ ಎಂಬುವರ ಗರ್ಭ ಸಂಜಾತೆಯಾಗಿ ಉಡುತಡಿಯಲ್ಲಿ ಈ ಪೌರ್ಣಿಮೆಯಂದು ಚೈತ್ರ ಪೌರ್ಣಿಮೆಯಂದು ಅವರು ಹುಟ್ಟಿ ಈ ಧರೆಗೆ ಬರ್ತಾರೆ. ಅಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹುಟ್ಟುತ್ತಲೇ ಅವರು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಅವರು ತೊಡಗಿಕೊಳ್ತಾರೆ. ಅಲ್ಲಿ ಆ ಉಡುತಡಿಯ ಮಠದ ಸ್ವಾಮಿಗಳಾದಂಥ ಗುರುಲಿಂಗ ದೇವರಿಂದ ಅವಳಿಗೆ ಲಿಂಗ ದೀಕ್ಷೆ ಆಗ್ತತಿ. ಆ ಲಿಂಗ ದೀಕ್ಷೆಯನ್ನು ಕೊಡುವಾಗ ಅಲ್ಲಿ ಗುರುಲಿಂಗ ದೇವರು ಅವಳಿಗೆ ಒಂದು ಮಾತು ಹೇಳಿರ್ತಾರೆ, ಶರಣ ಸತಿ ಲಿಂಗಪತಿ ಅಂತ. ಅಂದರೆ ಲಿಂಗ ಸೃಷ್ಟಿಕರ್ತ ಪರಮಾತ್ಮ ಗಂಡನಾದರೆ ನೀನು ಅವನಿಗೆ ಸತಿ ಅಂತೇಳಿ. ಅದೇ ಒಂದು ಎಳೆ ವಯಸ್ಸಿನಲ್ಲಿ ಅವಳ ಆ ಮಹಾತಾಯಿಯ ಮನಸ್ಸಿನಲ್ಲಿ ಅಂದರೆ ಲಿಂಗದೇವ ಅಂದರೆ ಅವಳ ವಚನಾಂಕಿತ ಚನ್ನಮಲ್ಲಿಕಾರ್ಜುನ. ಆ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂಥೇಳಿ ಅಲ್ಲಿಂದ ಅವರು ಒಂದು ವೈರಾಗ್ಯ ಮೂರ್ತಿಯಾಗಿ ಹೊರಹೊಮ್ತಾರೆ. ಮುಂದೆ ಒಂದು ಮದುವೆಯ ವಯಸ್ಸಿಗೆ ಬಂದಾಗ ತಂದೆ ತಾಯಿಗಳು ಒಂದು ಮದುವೆಯ ವಿಚಾರವನ್ನು ಅವಳ ಮುಂದೆ ಇಟ್ಟಾಗ ಅದಕ್ಕೆ ಆ ತಾಯಿ ಅವರಿಗೆ ನಂದು ಮದುವೆ ಆಗಿ ಹೋಗೈತಿ ಎಂದು ಲಿಂಗ ದೀಕ್ಷೆ ಆತ ಆ ದಿನವೇ ನಂದು ಮದುವೆ ಆಗಿ ಹೋಗೈತಿ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಅಂತ ಕೇಳಿದಾಗ ನಾನು ಚೆಲುವ ಚೆನ್ನನಿಗೆ ನಾನು ಒಲೆದು ಬಿಟ್ಟಿದ್ದೀನಿ ಅಂತ ಹೇಳಿ ಅವರು ಆ ತಾಯಿ ಹೇಳ್ತಾಳೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ನೊಲಿದೆನವ, ಎಡೆಯಿಲ್ಲದ ಕಡೆಯಿಲ್ಲದ ನೀಶೀಮ ಚೆಲುವಂಗ ನೊಲಿದೆನವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗ ನೊಲಿದೆ, ಕುಲ ಸೀಮೆಯಿಲ್ಲದ ನೀಶೀಮ ಚೆಲುವಂಗೆ ನಾನು ಒಲಿದೆ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ದೇವರ ದೇವ ಎನ್ನ ಗಂಡ, ಈ ಸಾವ ಕೆಡುವ ಗಂಡರ ನೊಯ್ದು ಒಳೆಯೊಳಗಿಕ್ಕೆ ತಾಯಿ. ಅಂದರೆ ಹುಟ್ಟಿ ಬಂದು ಮತ್ತೆ ಸಾಯುವಂಥ ಕೇಳಿರುವಂತಹ ದುಃಖ ದುಮ್ಮಾನಗಳಿರುವಂಥ ಈ ಮನುಷ್ಯರು ನನ್ನ ಗಂಡರಲ್ಲ, ನಾನು ಆ ಚೆಲುವ ಚೆನ್ನ ಅವನೇ ನನ್ನ ಪತಿ ಅಂತ ಹೇಳಿ ತಮ್ಮ ಒಂದು ಆಧ್ಯಾತ್ಮ ಜೀವನದಲ್ಲಿ ಮುನ್ನಡೆಯುವಾಗ ಅಲ್ಲಿ ಆ ರಾಜ್ಯದ ರಾಜ ಕೌಶಿಕನ ಕಾಕ ದೃಷ್ಟಿ ಆ ತಾಯಿ ಮೇಲೆ ಬೀಳ್ತತಿ. ಆವಾಗ ಅವನು ಮದುವೆ ನಿನ್ನ ಆಗಬೇಕು ಅಂತೇಳಿ ಒಂದು ಪ್ರಸ್ತಾಪನ ಇಟ್ಟಾಗ ನಾನು ಮದುವೆ ಆಗೈತಿ ಅಂತ ಹೇಳಿದಾಗ ಆದರೂ ಅವನ ಒಂದು ದುಟಾಯಕ್ಕೆ ಅರಮನೆಗೆ ಹೋಗುವಂಥ ಒಂದು ಸಂದರ್ಭ ಬರ್ತೈತಿ. ಆವಾಗ ಆ ತಾಯಿ ಅವನಿಗೆ 3 ಷರತ್ತುಗಳನ್ನು ಹಾಕಿ, ಈ 3 ಷರತ್ತುಗಳಿಗೆ ನೀನು ಎಂದು ಬಂಗಾರ ತರ್ತಿದ್ದಿ ಆ ದಿನನ ನಾನು ಅರಮನೆ ಬಿಟ್ಟು ಹೋಗ್ತೀನಿ, ಇವು 3ಕ್ಕೂ ನೀನು ಬಂಗಾರ ತರದೇ ಹೋದರೆ ಆವಾಗ ನಿನ್ನ ಮದುವೆ ಆಗ್ತಾನೆ ಅಂತೇಳಿ ಒಂದು ಷರತ್ತನ್ನು ವಿಧಿಸ್ತಾಳೆ. ಆದರೆ ಆ ಕಾಮುಕನಾದಂಥ ಕೌಶಿಕನಿಗೆ ಆ ಮಹಾದೇವಿ ತಾಯಿಯವ್ರನ್ನ ನೋಡಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ 3 ಷರತ್ತುಗಳನ್ನು ಅಂದರೆ ಗುರುಲಿಂಗ ಜಂಗಮ ಅಂದರೆ ಲಿಂಗ ಪೂಜೆ ಮತ್ತು ಗುರುವಿನ ಸೇವೆ ಮತ್ತು ಜಂಗಮ ದಾಸೋಹ ಇವುಗಳನ್ನು ಮಾಡುವಾಗ ಆತ ಆ ಕರಾರುಗಳನ್ನು ಮುರಿದಾಗ ಮತ್ತು ಅಲ್ಲಿ ಕಾಮುಕ ದೃಷ್ಟಿಯಿಂದ ಉನ್ಮತ್ತನಾದಂಥ ಕೌಶಿಕ ರಾಜ ಆ ತಾಯಿಯ ಒಂದು ಸೀರೆ ಹಿಡಿದು ಎಳಿತಾನ. ಆವಾಗ ಆ ತಾಯಿ ಏನಿದೆ ಇಲ್ಲಿ, ಎದಕ್ಕೋಸ್ಕರ ನನ್ನ ಸೀರೆ ಹಿಡಿದು ಎಳೆದಿದೆ, ಏನಿದೆ ಈ ದೇಹದಲ್ಲಿ, ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲವಿನ ತಡಿಕೆ ಕಿವಿನ ಹಡಿಕೆ ಸುಡಲಿ ದೇಹವ ಒಡಲಿದು ಕೆಡದಿರು ಚನ್ನಮಲ್ಲಿಕಾರ್ಜುನ ದೇವರ ನರಿಯ ಮರಳಿ ಅಂತ. ಅಂದರೆ ಈ ದೇಹದಲ್ಲಿ ಏನಿದೆ, ಇಲ್ಲಿ ಏನೂ ಇಲ್ಲ. ಇಲ್ಲಿ ಇರೋದು ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲವಿನ ತಡಿಕೆ, ಕೀವಿನ ಹಡಿಕೆ, ಇಂತಹ ದೇಹಕ್ಕೆ ನೀನು ಯಾಕೆ ಮರಳಾಗ್ತಿದಿ?
ಸೃಷ್ಟಿಕರ್ತ ಪರಮಾತ್ಮನಾದಂಥ ಚನ್ನಮಲ್ಲಿಕಾರ್ಜುನನ ಅರಿ ನೀನು ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳಿ ಕಲ್ಯಾಣವನ್ನು ಉಡುತಡಿಯನ್ನು ಬಿಟ್ಟು ಆ ತಾಯಿ ಕಲ್ಯಾಣದತ್ತ ಪ್ರವಾಸ ಕೈಗೊಳ್ತಾಳೆ. ಆದರೆ ಅಲ್ಲಿ ಊರ ಜನರು, ತಂದೆ ತಾಯಿಗಳು, ಬೇಡ ಇಲ್ಲೇ ಇರು ನೀನು, ಮತ್ತು ಹೋದರೆ ಬಿಟ್ಟು ಹೋಗಿಬಿಟ್ಟು ಅಂದರೆ ಊಟಕ್ಕೆ ಏನು ಮಾಡ್ತೀಯ ನೀನು, ಅಲ್ಲಿ ಯಾರು ನಿನಗೆ ಊಟಕ್ಕೆ ನೀಡ್ತಾರ, ಯಾರು ನಿನಗೆ ನೀರು ಕೊಡ್ತಾರ, ಎಲ್ಲಿ ಮಲ್ಕೋತೀಯ ಅಂತ ಹೇಳಿ ಅವರು ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ಆವಾಗ ಆ ತಾಯಿ ಹೇಳೋದು ಉತ್ತರ, ಹಸಿವಾದಡೆ ಉರುಳೆಗೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಅಂಗ ಶೀತಕ್ಕೆ ಬೀಸಾಟ ಅರಿವುಗಳುಂಟು, ಚನ್ನಮಲ್ಲಿಕಾರ್ಜುನ ಎನ್ನ ಆತ್ಮಸಂಗಾತಕ್ಕೆ ಉಂಟು. ಹಸಿವಾಯಿತು ಅಂದರೆ ಅಲ್ಲೇ ಊರೊಳಗೆ ಭಿಕ್ಷಾ ಬೇಡ್ತಾನೆ, ತೃಷೆ ಆಯಿತು ಅಂದರೆ ಕೆರೆ ಹಳ್ಳ ಬಾವಿಯೊಳಗೆ ನೀರು ಕುಡಿತೀನಿ, ಮೈಗೆ ಸೆಕೆ ಆಯಿತು ಅಂದರೆ ಅಲ್ಲಿ ಬೀಸದಂಥ ಅರಿವೆಗಳನ್ನು ತಗೊಂಡು ಗಾಳಿ ಹೊಡ್ಕೋತಾನೆ, ಮತ್ತಿನ್ನು ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ಉಂಟು ಅನ್ನುವ ಒಂದು ಮಾತನ್ನು ಹೇಳ್ತಾಳೆ. ಹಾಗೆ ಮುಂದೆ ಆ ತಾಯಿ ಪ್ರಯಾಣ ಮಾಡ್ತಾ 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 ಅನೇಕ ಕಷ್ಟ ಕೋಟಳೆಗಳನ್ನು ಎದುರಿಸಬೇಕಾಗ್ತದೆ. ಆ ದಿನಮಾನದಲ್ಲಿ ದಿಗಂಬರೆಯಾಗಿ ಹೊರಟಂಥ ತಾಯಿ ಮತ್ತು ಅವರು ಎಷ್ಟು ಒಂದು ವೈರಾಗ್ಯ ನಿಧಿಯಾಗಿದ್ದರು ಅನ್ನೋದನ್ನು ನಾವು ನೋಡ್ಬೋದು. ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾನೆತ್ತಿ ಕೊಂಬುವ ಮುನ್ನವೇ ಸುನಿ ಎತ್ತಿ ಕೊಂಬಂತೆ ಮಾಡು ಚನ್ನಮಲ್ಲಿಕಾರ್ಜುನ. ಅಂದರೆ ನನ್ನ ಮನೆ ಒಂದು ಮನೆ ತಪ್ಪಲದ ಹಾಗೆ ಬೇಡೋ ಹಾಗೆ ಮಾಡು, ಒಂದು ವೇಳೆ ನಾನು ಅವ್ರ ಮನೆ ಮುಂದೆ ಬೇಡಿದೆ ಅಂದರೆ ಅವರು ನೀಡ್ದಂಗೆ ಮಾಡು, ಒಂದು ವೇಳೆ ಅವರು ನೀಡಿದ್ರೆ ಅದು ತಳಗೆ ಬೀಳಾಗೆ ಮಾಡು, ಆ ತಳಗೆ ಬಿದ್ದಾಗ ನಾನು ಅದನ್ನು ಎತ್ತಿಕೊಳ್ಳುವ ಪೂರ್ವದಲ್ಲಿ ಒಂದು ನಾಯಿ ಬಂದು ಎತ್ತಿಕೊಳ್ಳಂಗೆ ಮಾಡು ಅಂತ ಹೇಳಿ ಎಷ್ಟು ಒಂದು ಧೈರ್ಯಶಾಲಿಯಾಗಿದ್ದರು ಅನ್ನೋದನ್ನು ನಾವು ಕಾಣ್ಬೋದು. ಹಾಗೆ ಇನ್ನು ಒಂದು ಲೋಕದ ಒಂದು ಜನರ ಒಂದು ಮಾತುಗಳು, ಟೀಕೆಗಳು ಅವು ಬರ್ತಾ ಇರ್ತಾವೆ. ಸಾಮಾನ್ಯವಾಗಿ ಮಹಾತ್ಮರಿಗಂತೂ ತುಂಬ ಇರ್ತಾವೆ. ಯಾರು ಸಜ್ಜನರು ಇರ್ತಾರಲ್ಲ ಅವ್ರನ್ನ ಟೀಕಾ ಮಾಡೋರು, ಅವ್ರನ್ನ ಹೀಯಾಳಿಸೋರು, ಅವ್ರಿಗೆ ಬೈಯೋರು ಎಲ್ಲ ಇದ್ದೇ ಇರ್ತಾರೆ. ಆದರೆ ಯಾವ ರೀತಿ ಸಮಾಧಾನಿಯಾಗಿರಬೇಕು ಅನ್ನೋದನ್ನು ಆ ತಾಯಿ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದೊಡೆಂತಯ್ಯ, ಸಂತೆಯಲ್ಲಿ ಒಂದು ಸಣ್ಣ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಂದರೆ ಅಲ್ಲಿ ಒಂದು ಬೆಟ್ಟದ ಮೇಲೆ ಮನೆ ಮಾಡಿದಾಗ ಮೃಗಗಳು ಪ್ರಾಣಿಗಳ ಕಾಟ ಇರದೆ ಮಾಡಬಾರ್ದು, ಮನೆನ ಮಾಡಿದ ಮೇಲೆ ಅವುಗಳನ್ನು ಎದುರಿಸಬೇಕಾಗ್ತದೆ. ಹಾಗೆ ಒಂದು ಸಮುದ್ರದ ದಂಡೆಯಲ್ಲಿ ಮನೆ ಮಾಡಿದಾಗ ಅಲ್ಲಿ ಅದರ ಸಮುದ್ರದ ನೆರೆ ತೊರೆಗಳು ಮತ್ತು ಸುನಾಮಿಗಳು ಇಂಥವು ನಡೀತಾ ಇರ್ತವೆ, ಅವುಗಳನ್ನು ಎದುರಿಸಲೇಬೇಕಾಗ್ತದೆ. ಮತ್ತು ಸಂತೆಯೊಳಗೆ ಒಂದು ಮನೆ ಮಾಡಿಕೊಂಡು ನಾವು ಅಲ್ಲಿ ಗದ್ದಲಾಗ್ತತಿ ಅಂದರೆ ಅದು ಗದ್ದಲಾಗೋದಕ್ಕಿಂತ ಅದಕ್ಕೆ ಸಂತೆ ಅಂತಾರೆ. ಅದಕ್ಕೋಸ್ಕರ ಇವುಗಳೆಲ್ಲ ಮಾಡಿದಾಗ ಮತ್ತು ಈ ಲೋಕದ ಜನ ಸ್ತುತಿನೂ ಮಾಡ್ತಾರೆ ಮತ್ತು ನಿಂದೆಯನ್ನು ಮಾಡ್ತಾರೆ. ಸ್ತುತಿ ಮಾಡಿದಾಗ ಹಿಗ್ಗದೆ, ನಿಂದೆ ಮಾಡಿದಾಗ ಕುಗ್ಗದೆ ಅಲ್ಲಿ ಏನು ಮಾಡಬೇಕು ಅಂದರೆ ಮನಸ್ಸಿನೊಳಗೆ ಸಮಾಧಾನಿಯಾಗಿ ಶಾಂತಿಯಾಗಿರಬೇಕು ಅನ್ನೋದನ್ನು ಈ ಒಂದು ಸಂದೇಶವನ್ನು ಈ ನಾಡಿಗೆ ಕೊಟ್ಟಂಥ ಮಹಾತಾಯಿ. ಮುಂದೆ ಕಲ್ಯಾಣಕ್ಕೆ ಬಂದ ನಂತರ ಆ ತಾಯಿ ಅನುಭವ ಮಂಟಪದಲ್ಲಿ ಅಲ್ಲಿ ಪ್ರಭುದೇವರಿಂದ ಅನೇಕ ಒಂದು ಪ್ರಶ್ನೆಗಳನ್ನು, ಅನೇಕ ಒಂದು ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾಳೆ. ಮುಂದೆ ಆ ಪ್ರಭುದೇವರಿಂದ ನೀನು ಅಲ್ಲಿಯವರೆಗೆ ಕಲ್ಯಾಣಕ್ಕೆ ಬರುವವರಿಗೆ ಅವರು ಮಹಾದೇವಿಯಾಗಿದ್ದರು, ಆದರೆ ಪ್ರಭುದೇವರು ಅವರ ಒಂದು ಸಮಸ್ಯೆ ಏನಲ್ಲಿ ಪರಿಹಾರ ಆಯಿತು. ಆವಾಗ ನೀನು ಎನ್ನಕ್ಕ ಜಗದಕ್ಕ ಅಂತ ಹೇಳಿ ಅಲ್ಲಿಂದ ಅವಳು
ಅಕ್ಕ ಮಹಾದೇವಿ ತಾಯಿಯಾಗಿ ಹೊರಹೊಮ್ಮುತ್ತಾರೆ. ಹಾಗೆ ಮುಂದೆ ಕಲ್ಯಾಣದಲ್ಲಿ ಅನೇಕ ದಿನ ಆ ಶರಣರೊಡನೆ ಒಂದಾಗಿ ವಚನ ಸಾಹಿತ್ಯವನ್ನು ರಚನೆ ಮಾಡಿ ತನ್ನ ಅನುಭವವನ್ನು ನಮಗಾಗಿ ಕೊಡಮಾಡಿ ಮುಂದೆ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಒಡೆವೆರೆದು ಒಂದಾಗ್ತವೆ. ಇಲ್ಲಿ ಈ ಅಕ್ಕ ಮಹಾದೇವಿ ತಾಯಿಯವರು ಒಂದು ಸಂದೇಶ ಏನು ಅಂತ ಕೇಳಿದಾಗ ಅಲ್ಲಿ ಒಂದು ಕಡೆ ಸಿದ್ದರಾಮೇಶ್ವರರು ಹೇಳ್ತಾರೆ ಏನಂದರೆ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದರೆ ಒಂದು ಮಲೆ ಮುಡಿ ಬಂದಿತ್ತು ಅಂದರೆ ಅಲ್ಲಿ ಹೆಣ್ಣು ಅಂತಾರೆ, ಗಡ್ಡ ಮೀಸೆ ಬಂತು ಅಂದರೆ ಗಂಡು ಅಂತಾರೆ. ಆದರೆ ಒಳಗಿರುವಂಥ ಒಂದು ಆತ್ಮ ಏನಿದೆಯಲ್ಲ, ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಚೈತನ್ಯ ಏನಿರೋದು ಅದು ಹೆಣ್ಣು ಅಲ್ಲ, ಅದು ಗಂಡು ಅಲ್ಲ ಅನ್ನೋದನ್ನು ಆ ಮಲೆ ಮೂಡಿ ಹೊತ್ತಂಥ ಆ ತಾಯಿ ಯಾವ ರೀತಿ ಹೆಣ್ಣು ಸಹಿತಕ್ಕೆ ಒಂದು ಅಧ್ಯಾತ್ಮ ಜೀವನದಲ್ಲಿ ಉನ್ನತ ಸ್ತರವನ್ನು ಪುರುಷರಿಗಿಂತಲೂ ಮಿಗಿಲಾಗಿ ನಿಲ್ಲಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥ ಮಹಾತಾಯಿ ಅಲ್ಲಿ. ಯಾಕಂತ ಕೇಳಿದರೆ ತಾಯಿಯ ಒಂದು ಜೀವನವನ್ನು ನಾವು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಬರೆದಂಥ ಒಂದು ತರಂಗಿಣಿಯನ್ನು ಓದಿದಾಗ ಅವರ ಒಂದು ಜೀವನ ಯಾವ ರೀತಿ ನಡೆದು ಬಂತು, ಯಾವ ರೀತಿ ಜನರು ಅವರಿಗೆ ತೊಂದರೆ ಕೊಟ್ಟು ಸಹಿತಕ್ಕೆ ತಾನು ಇಟ್ಟಂಥ ಒಂದು ಮಾರ್ಗದಿಂದ ಹಿಂದೆ ಸರಿಲಿಲ್ಲ ಅನ್ನೋದನ್ನು ಆ ತಾಯಿ ಆ ತರಂಗಿಣಿಯಲ್ಲಿ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಹಿಡಿದಿಟ್ಟಿದ್ದಾರೆ. ಅದನ್ನು ನಾವು ಪ್ರತಿಯೊಬ್ಬರೂ ಓದಲೇಬೇಕು. ಅದೇ ರೀತಿ ಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಗಳು ಬರೆದಂಥ ಅಕ್ಕನ ಪ್ರವಚನವನ್ನು ನಾವು ಓದಲೇಬೇಕು. ಯಾಕಂದರೆ ಆ ತಾಯಿ ಒಂದು ಯಾವ ರೀತಿ ಹುಟ್ಟಿ ಬಂದು, ಯಾವ ರೀತಿ ಬೆಳೆದು, ಯಾವ ರೀತಿ ಕಷ್ಟಗಳನ್ನು ಎದುರಿಸಿದ್ದು, ಆದರೂ ಸಹಿತ ತಾನು ಇಟ್ಟಂಥ ಒಂದು ಹೆಜ್ಜೆಯಿಂದ ಹಿಂದೆ ಸರಿಯದೆ ಎಂಥ ದುರ್ಘಟನೆಗಳು ನಡೆದರು, ಎಂಥ ದುಷ್ಟ ಜನರ ಒಂದು ಅಲ್ಲಿ ಎದುರಾದ್ರೂ ಸಹಿತಕ್ಕೆ ಅವಳು ಹಿಂದೆ ಸರಿಲಿಲ್ಲ. ಹಾಗೆ ಅನುಭವ ಮಂಟಪವನ್ನು ಬಿಟ್ಟು ಹೋಗಬೇಕಾದರೆ ಮತ್ತೆ ಒಂದು ಮಹತ್ತರವಾದ ಒಂದು ಸಂದೇಶವನ್ನು ಆ ತಾಯಿ ನಮಗೆ ಕೊಡಮಾಡ್ತಾಳೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತಕದಲ್ಲಿ, ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ, ಪಾರಮಾರ್ಥವೆಂಬ ಸಕ್ಕರೆ ನೆಕ್ಕಿದರು ನೋಡ, ಎಂತಪ್ಪ ತ್ರಿವಿಧಾಮೃತವನ್ನು ದಣಿಯಲೆರೆದು ಸಲುಹಿದಿರಿ, ವಿವಾಹ ಮಾಡಿದಿರಿ, ಸಯವಪ್ಪ ಗಂಡಂಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲ ನೆರೆದು ಬಂದಿರಿ, ಬಸವಣ್ಣ ಮೆಚ್ಚಲು ವಯತನವ ಮಾಡುವೆ, ಚನ್ನ ಮಲ್ಲಿಕಾರ್ಜುನ ದೇವರ ಕೈಯ ಹಿಡಿದು ನಿಮ್ಮ ಮಂಡೆಗೆ ಹೂವ ತಹನೆಲ್ಲದೆ ಹುಲ್ಲತ್ತಾರೆನು, ಮರಳಿ ಬೀಜಂಗೈವದು ನಿಮ್ಮಡಿಗೆಲ್ಲರಿಗೂ ಶರಣು ಶರಣಾರ್ಥಿ ಎನ್ನುವುದೊಂದು ಮಹತ್ತರವಾದ. ಅಂದರೆ ಇವತ್ತು ಒಬ್ಬ ಮಹಿಳೆಯನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಹೇಗೆ ತವ್ರ ಮನೆಗೂ ಮತ್ತು ಗಂಡನ ಮನೆಗೂ ಹೆಸರು ತರಬೇಕು ಅಂತ ಅಲ್ಲಿ ಹೇಳಿ ಕಳಿಸ್ತಾರಲ್ಲ, ಹಾಗೆ ಇಲ್ಲಿ ಮಹಾತಾಯಿ ನಾನು ನನ್ನ ಗಂಡನ ಮನೆಗೆ ನೀವು ಕಳ್ಸೋಕ್ಕೆ ಬಂದಿದ್ದೀರಿ, ಮತ್ತು ನಿಮ್ಮ ಮಂಡೆಗೆ ಅಂದರೆ ನಿಮ್ಮ ತಲೆಗೆ ಹೂ ತರ್ತೇನೆ ಹೊರತು ಹುಲ್ಲು ತರಲ್ಲ. ಅಂದರೆ ನಿಮ್ಮ ಈ ಶರಣರ ಒಂದು ಪಥಕ್ಕೆ, ಒಂದು ಈ ಶರಣ ಮಾರ್ಗಕ್ಕೆ ನಾನು ಯಾವ ರೀತಿಯ ಒಂದು ಚ್ಯುತಿ ತರೋದಿಲ್ಲ, ಆ ರೀತಿ ನಾನು ಬದುಕು ಸವೆಸ್ತೇನೆ ಅನ್ನೋದನ್ನು ಒಂದು ಮಹತ್ವರವಾದ ಒಂದು ಸಂದೇಶವನ್ನು ಈ ನಾಳಿಗೆ ನಮಗೆ ಕೊಡ್ತಾಳೆ. ಅದಕ್ಕೋಸ್ಕರ ಈ ದಿನ ಈ ಹುಣ್ಣಿಮೆಯಂದು ಜನಿಸಿದ ಆ ತಾಯಿಯನ್ನು ನಾವು ನೆನೆಸಬೇಕು, ಪೂಜಿಸಬೇಕು, ಸ್ಮರಿಸಬೇಕು, ಆ ತಾಯಿಯ ವಚನಗಳನ್ನು ಓದಬೇಕು ಅಂತ ಹೇಳುತ್ತಾ ಅಕ್ಕ ಮಹಾದೇವಿ ತಾಯಿಯ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ಮಂಜುನಾಥನ ಅನಂತ ಶರಣಾರ್ಥಿಗಳನ್ನು ಎಲ್ಲ ಕೇಳೋರಿಗೆ ಸಲ್ಲಿಸ್ತಾ ಇದ್ದೇನೆ. ಶರಣಾರ್ಥಿ.